ಇನ್ನು ಸಿದ್ದರಾಮಯ್ಯ ಅವರಿಗೆ ಕೋಲಾರ ಕೈಗೆಟಕ್ತಾ ಇಲ್ಲ, ಬಾದಾಮಿ ಬಿಡ್ತಾ ಇಲ್ಲ. ವರುಣ ಕ್ಷೇತ್ರದವರು ಕರೆದ್ರೂ ಹೋಗೋ ಮನಸ್ಸಿಲ್ಲ. ಮತ್ತೊಂದು ಕ್ಷೇತ್ರ ಹುಡುಕಾಟದಲ್ಲಿ ಸಿದ್ದರಾಮಯ್ಯ ನಿರತರಾಗಿದ್ದಾರೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಕಮಲ ಪಡೆಯವರು ಕಾಲೆಳೆಯುವ ಕೆಲಸವನ್ನ ಮಾಡ್ತಿದ್ದಾರೆ. ಆರಕ್ಕೇರ್ತಿಲ್ಲ, ಮೂರಕ್ಕಿಳಿತಿಲ್ಲ, ನಾಲ್ಕರ ಮಧ್ಯೆ ಸಿಲುಕಿ ಸಿದ್ದರಾಮಯ್ಯ ನರಳಾಡ್ತಿದ್ದಾರೆ. ಕೋಲಾರ ಬೇಡ, ಸೇಫ್ ಅಲ್ಲ ಅಂತ ಹೈಕಮಾಂಡ್ ಹೇಳಿದ ಮೇಲೆ ಸಿದ್ದರಾಮಯ್ಯ ಟೆನ್ಷನ್ನಲ್ಲೇ ಆಪ್ತರ ಜೊತೆ ಗುಪ್ತ ಸಭೆ ಮಾಡಿದ್ರು. ಈಗ ಸಿದ್ದರಾಮಯ್ಯ ಅವರಿಗೆ 4 ಕ್ಷೇತ್ರಗಳಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಿ ಅಂತ ಸಲಹೆ ಕೊಟ್ಟಿದ್ದಾರೆ. ಕ್ಷೇತ್ರ 1 ವರುಣ, ಕ್ಷೇತ್ರ 2 ಕೋಲಾರ, ಕ್ಷೇತ್ರ 3 ಬಾದಾಮಿ, ಕ್ಷೇತ್ರ 4 ಕಡೂರು. ಈ 4 ಕ್ಷೇತ್ರಗಳಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆಯಲ್ಲಿ ಸಿದ್ದರಾಮಯ್ಯ ಸಿಲುಕಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಮಣಿಸಲು ಒಂದ್ ಕಡೆ ಬಿಜೆಪಿ, ಮತ್ತೊಂದು ಕಡೆ ಜೆಡಿಎಸ್ ರಣತಂತ್ರಗಳ ಮಧ್ಯೆ ಸ್ವಪಕ್ಷದಲ್ಲೇ ಷಡ್ಯಂತ್ರ ಆಗ್ತಿರೋದು ಕೂಡ ಸಿದ್ದರಾಮಯ್ಯಗೆ ತಲೆನೋವಾಗಿದೆ. ಹೀಗಾಗಿ ಸಿದ್ದರಾಮಯ್ಯ ಬಹುತೇಕ ವರುಣಾಗೆ ಹೋಗ್ತಾರೆ ಅನ್ನೋ ಮಾತುಗಳು ಬಲವಾಗ್ತಿದೆ. ಒಂದೇ ಕ್ಷೇತ್ರದಲ್ಲಿ ನಿಲ್ತಾರೆ ಅನ್ನೋ ಒಂದು ನನಗೆ ಇರ್ತಕ್ಕಂಥ ಒಂದು ವಿಚಾರ. ಬಟ್ ಆದರೆ ಎಲ್ಲಿ ನಿಲ್ತಾರೆ ಅನ್ನೋದನ್ನ ಯುಗಾದಿ ಹಿಂದೆ ಮುಂದೆ ಅವ್ರು ಡಿಸೈಡ್ ಮಾಡಿ. ಕೋಲಾರದಲ್ಲೂ ಗೆಲ್ತಾರೆ ಅಂತಲೇ ಇದೆ. ವರ್ಣದಲ್ಲಿ ನೀವು ಇದು ಕೊನೆ ಚುನಾವಣೆ ಆಗದಾರೆ ನಮ್ಮ ಚುನಾವಣೆಯಿಂದನೇ ಕೊನೆಯದು ಮಾಡಿ, ಇಲ್ಲಿಂದನೇ ನೀವು ಗೆದ್ದಿದ್ದು ಚಾಮುಂಡೇಶ್ವರಿಯಿಂದ ಇಲ್ಲ ಚಾಮುಂಡೇಶ್ವರಿಲೂ ಇದೆ. ಹೀಗಾಗಿ ಅವರಿಗೆ ಒಂದು ರೀತಿ ಕನ್ಫ್ಯೂಸ್ ಆಗಿದೆ. ನಾಳೆ ಸಿದ್ದರಾಮಯ್ಯ ಮನೆಗೆ ಕೋಲಾರ ಟೀಮ್ ಮುತ್ತಿಗೆ. ಕೋಲಾರದಿಂದ ಸಿದ್ದರಾಮಯ್ಯ ಸ್ಪರ್ಧೆ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಸುದ್ದಿ ಬಲವಾಗ್ತಿದೆ. ಇದರಿಂದ ಕೆರಳಿರುವ ಕೋಲಾರ ಸಿದ್ದರಾಮಯ್ಯ ಬೆಂಬಲಿಗರು ಬೆಂಗಳೂರಿನ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕಲು ನಿರ್ಧಾರ ಮಾಡಿದ್ದಾರೆ. ಕೋಲಾರದ ದಲಿತ, ಒಕ್ಕಲಿಗ ಹಾಗೂ ಮುಸ್ಲಿಂ ನಾಯಕರು ಸೇರಿ 10,000 ಜನ ನಾಳೆ ಬೆಂಗಳೂರಿಗೆ ಎಂಟ್ರಿ ಕೊಡಲು ರೆಡಿಯಾಗಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಸಂದೇಶ ಕೊಡೋಣ. ಕೋಲಾರದ ವಸ್ತುಸ್ಥಿತಿ ಗ್ರೌಂಡ್ ರಿಯಾಲಿಟಿ ಇದೆ. ನಾವೆಲ್ಲ ಜಾತಿ ಜನಾಂಗದವರು, ಅದರಲ್ಲೂ ಒಕ್ಕಲಿಗರು ನಾವು ಜೊತೆಗಿದ್ದೀವಿ. ದೊಡ್ಡ ಶಕ್ತಿ ನಿಮ್ಮ ಜೊತೆಗೆ ಸೇರ ಕೈ ಜೋಡಿಸ್ತೀವಿ, ನಾವು ನಿಮ್ಮನ್ನು ಗೆಲ್ಸ್ಕೊಂಡ್ಬರ್ತೀವಿ ಅಂತೇಳಿ ಹೇಳಬೇಕಾದಂಥ ಪರಿಸ್ಥಿತಿ. ನಮ್ಮ ಕೂಗು ಎಲ್ಲಿಗೆ ರಾಹುಲ್ ಗಾಂಧಿಗೆ ರೀಚ್ ಆಗಬೇಕು. ರಾಹುಲ್ ಗಾಂಧಿಗೆ ರೀಚ್ ಆಗು. ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯನವ್ರನ್ನ ಫೋನ್ ಮಾಡಿ ಹೇಳಿ, ಹೋಗಿ ನೀವು ಕೋಲಾರದಲ್ಲಿ ಅರ್ಜಿ ಹಾಕಿ ಬನ್ನಿ, ಅದು ಹೇಳೋ ತರ ನಾಳೆ ನಾವು ಮಾಡಬೇಕು. ಸಿದ್ದರಾಮಯ್ಯ ವಿರುದ್ಧ ಕೋಲಾರದಲ್ಲಿ ಷಡ್ಯಂತ್ರ ನಡೀತಿದೆ. ಹಾಗಾಗಿ ಅವರಿಗೆ ಭಯ ಆಗಿದೆ ಅನ್ನೋದು ಜೆಡಿಎಸ್ ಅಭ್ಯರ್ಥಿ ಮಾತು. ಅದೇನೋ ಒಂದು ತಪ್ಪು ಕಲ್ಪನೆಯಿಂದ ಅವರಿಗೆ ಎಲ್ಲ ಸಲದ ಒಂದು ನಂಬಿಕೆ ವಿಶ್ವಾಸ ಇಟ್ಸ್ಕೊಂಡು ಬಂದಿದ್ದಾರೆ. ಆದರೆ ಆಂತರಿಕ ಸರ್ವೆ ಮಾಡಿಸಿ ಖುದ್ದು ಏನು ಸಿದ್ದರಾಮಯ್ಯನವರು ಮತ್ತು ಅವರ ಪುತ್ರ ಅವರು ಸ್ವತಃ ಸರ್ವೆ ಮಾಡಿಸಿ ಆಂತರಿಕ ಸಮೀಕ್ಷೆ ಮಾಡಿ ಅವ್ರ ಗಮನಕ್ಕೆ ಬಂದು ಇಲ್ಲ ಅದು ಪೂರಕವಾಗಿಲ್ಲ ಅಂತಂದ ಮೇಲೆ ಅವರು ಬೇರೆ ರೀತಿಯಾದಂಥ ಒಂದು ನಿರ್ಧಾರ ತಗೊಂಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಕ್ಷೇತ್ರ ಹುಡುಕಾಟದ ಬಗ್ಗೆ ಬಿಜೆಪಿಯವರು ಲೇವಡಿ ಮಾಡಿದ್ದು ಹೀಗೆ. ಮಾಜಿ ಮುಖ್ಯಮಂತ್ರಿಗಳಿಗೆ ಪಾಪ ಇಂಥ ಪರಿಸ್ಥಿತಿ ಬರಬಾರ್ದಿತ್ತು. ಮುಂದೆ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಕನಸು ಕಾಣ್ತಾ ಇರ್ತಕ್ಕಂಥ ಮಹಾನ್ ನಾಯಕರುಗಳಿಗೆ ಈ ರೀತಿ ಪರಿಸ್ಥಿತಿ ಬಂದಿರತಕ್ಕಂಥದ್ದು, ನಿರ್ಮಾಣ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಹಾಸ್ಯಾಸ್ಪದ. ನಾನು ಪ್ರಾರಂಭದಿಂದ ಹೇಳಿದೆ, ಸಿದ್ದರಾಮಯ್ಯನವರು ಹಿಂಗಿಟ್ಟು ಪಿರಂಗಿನ ಆ ಕಡೆ ಹೊಡಿತಾರೆ ಅಂತ ಹೇಳಿದ್ನ ಇಲ್ಲಪ್ಪ. ಬಹುಶಃ ನನ್ನ ಮಾತು ಸತ್ಯ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ರಾಹುಲ್ ಗಾಂಧಿಯವ್ರು ಹೇಳೋದು ಇದೆಲ್ಲ ನಾನು ನಂಬಕ್ಕೆ ಹೋಗಲ್ಲ. ರಾಹುಲ್ ಗಾಂಧಿಯವ್ರು ಹೇಳಿದ್ರು ಬೇಕಿದ್ರೆ ಸಿದ್ದರಾಮಯ್ಯನವರು ಇಲ್ಲಪ್ಪ ನಾನು ಅಲ್ಲೇ ನಿಲ್ತೀನಿ ಅಂತ ಹೇಳ್ಬಿಡೋರು. ಅವ್ರ ದೃಷ್ಟಿಕೋನದಿಂದ ಒಳ್ಳೆ ನಿರ್ಧಾರ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೊರಡಕ್ಕೆ ಹೋಗ್ಲಿಕ್ಕೆ ಭಯ ಕಾಡ್ತದೆ, ಬಾದಾಮಿಯಲ್ಲಿ ನಿಲ್ಲಕ್ಕೆ ಮನಸ್ಸು ಹೋಗ್ತಾ ಇಲ್ಲ, ಕೋಲಾರದಲ್ಲಿ ನಿಂತರೆ ಸೋಲ್ತದೆ ಅನ್ನತಕ್ಕಂಥ ವರದಿಗಳು ಬಂದಿದ್ದಾವೆ. ಮುಖ್ಯಮಂತ್ರಿಯಿಂದ ಬಿಂಬಿಸಿರ್ತಕ್ಕಂಥ ಒಬ್ಬ ನಾಯಕ ಇವತ್ತು ಸ್ಥಾನಗಳಿಲ್ಲದೆ, ಕ್ಷೇತ್ರಗಳಿಲ್ಲದೆ ತೊಡಲಾಡತಕ್ಕಂಥ ಸ್ಥಿತಿ, ಹೀನಾಯ ಸ್ಥಿತಿ ಕಾಂಗ್ರೆಸ್ಸಿಗೆ ಬಂದಿದೆ. ನತದೃಷ್ಟ ನಾಯಕರು ಅವರಾಗಿದ್ದಾರೆ. ಇಲ್ವೇನ್ರಿ ಅವ್ರಿಗೆ ಅಲಿಯಾದ ಒಳಗೆ ಅವ್ರ ಪರಿಸ್ಥಿತಿ ಎಷ್ಟು ಶೋಚನೀಯವಾಗಿದೆ, ನಾಚಿಕೆ ಆಗುತ್ತೆ ಹೇಳಿದ್ರೆ. ಮೊದಲನೇ ಪಟ್ಟಿಲಿ ಬರಬಾರ್ದ, ಅವ್ರ ಹೆಸರೇ ಇಲ್ವಲ್ರಿ. ಈಗ ಹೋಗ್ತಾ ಇದ್ದಾರೆ ಮತ್ತೆ 2 ದಿನ ಬಿಟ್ಟು ರಾಹುಲ್ ಗಾಂಧಿ ಭೇಟಿಯಾಗಿ ಎಲ್ಲಿಲ್ಲಿ ಸ್ವಾಮಿ ನೀವು ಹೇಳಿ ಅಂತ ಹೇಳಿ ಅವ್ರು ಹುಡುಕೊಡ್ಬೇಕು. ಇವ್ರಿಗೆ ಪರದಾಡ್ತಾವ್ರೆ. ಯಾಕೆ ಮೈಸೂರು ಜಿಲ್ಲೆಯಲ್ಲಿ ಕಾನ್ಸ್ಟಿಟ್ಯೂನ್ಸಿಗಳೇ ಇಲ್ವಾ? ಒಟ್ನಲ್ಲಿ ಸಿದ್ದರಾಮಯ್ಯಗೆ ಎಲ್ಲಾ ಕಡೆ ಬೇಡಿಕೆ ಇರಬಹುದು, ಆದ್ರೆ ಬೇಡಿಕೆ ಇದ್ದ ಕ್ಷೇತ್ರಗಳಲ್ಲೆಲ್ಲ ಮತದಾರರು ಕೈ ಹಿಡಿತಾರೋ ಅನ್ನೋ ನಂಬಿಕೆ ಇಲ್ಲ. ಸ್ವಪಕ್ಷದವರೇ ಕೈ ಕೊಟ್ರೆ ಎಂಬ ಭಯ. ಹಾಗಾಗಿ ಸಿದ್ದರಾಮಯ್ಯ ಅಳೆದು ತೂಗಿ ಕ್ಷೇತ್ರ ಆಯ್ಕೆ ಮಾಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.